ಸರ್ ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು, ಒಂದು 5-6 ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋಳನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು, ಒಂಥರ ಹೊಡಿಯೋಕ್ಕೆ, ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾಯಿದ್ರು ಸರ್ ಹುಡುಗರೆಲ್ಲ ಸೇರಿಕೊಂಡು. ಹೌದು ಸರ್, ಫುಲ್ಲು ಕುಡಿದ್ಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು. ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದರು. ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು. ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್. ಅವರು ಸರ್ ನನಗೆ ಹೊಡೆದ್ರು ಸರ್. ನಾನು ಬಿಡಿಸ್ಕೊಂಡೆ, ಅವ್ರನ್ನ ಒದ್ದೆ ಸರ್, ಕಾಲಿಂದ ಒದ್ದೆ ಅಷ್ಟೇ, ಬೇರೆ ಏನು ಮಾಡಿಲ್ಲ ಸರ್ ನಾನು. ಪಾಪ ಬೇರೆಯವ್ರು ಪಬ್ಲಿಕ್ಕಿಂದ ಬಂದು ಅವ್ರು ಬಂದು ನನ್ನ ಕರ್ಕೊಬಂದರು ಬಾಮ್ಮ ಅಂತ. ಆದ್ರೂ ಓಡಿ ಗೇಟ್ ಎಗರಿ ಮತ್ತೆ ಬಂದು ಅವರೇ ಎಲ್ಲರನ್ನೂ ಹೊಡಿತಾ ಇದ್ದಾರೆ ಸರ್. ನಾವು ರೋಡಿಂದ ಹೋಗ್ತಾ ಇರೋ ಟೈಮಲ್ಲಿ ಅವರು ನಾನು ಮನೆ ಒಳಗಡೆ ಓಡಿ ಬಂದುಬಿಟ್ಟೆ ಸರ್. ಅವ್ರು ಹಂಗೆ ಓಡಿ ಬಂದರು ಗೇಟ್ ಎಗರಿ. ಹಿಂದೆನೇ ಬಂದರು ಸರ್, ಮನೆ ಪಕ್ಕದಲ್ಲೇ ಸರ್ ಅದು ನಡೆದಿದ್ದು. ಅವರು ನಮ್ಮ ಮನೆ ಪಕ್ಕ ಇರೋರಂತೆ, ಹಿಂದೆಗಡೆ ಇರೋರಂತೆ. ನನಗೂ ಗೊತ್ತಿಲ್ಲ ಸರ್, ನಾನು 1 ವಾರ ಆಯಿತು ಅಲ್ಲಿ ಬಂದು. ಇಲ್ಲ, ನಮ್ಮ ಮನೆಗೆ. ನಮ್ಮ ಅಣ್ಣ ಆ ಸೈಡ್ ಇದ್ದಾನೆ, ನಮ್ಮ ಮನೆ ಈ ಸೈಡ್ ಇದ್ದೀವಿ. ಇಲ್ಲ ಸರ್, ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ನಾನು 1 ವಾರ ಆಯಿತು ಬಂದು. ನಾನು ಇವಾಗೆ ರೀಸೆಂಟಾಗಿ ಶಿಫ್ಟ್ ಆಗಿದ್ದು. ಯಾರು ಅಲ್ಲಿರೋರು ಅಷ್ಟೊಂದು ಗೊತ್ತಿಲ್ಲ. ಪಾಪ ಅಲ್ಲಿರೋರೆಲ್ಲರೂ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದರು. ಪ್ರಭಾಕರ್ ಲೆಡ್ಡಿ ರೇವಟ್ಟು. ಅಲ್ಲಿ ಹೋದಾಗ ಏನಂತ ಶುರು ಮಾಡಿದ್ರು ಸರ್? ನಾನು ಹೋಗ್ತಾ ಇದ್ದೆ ಸರ್, ನಾನು ಹೋಗೋವ್ರನ್ನ ಬಂದು ಮಾತಾಡಿಸಿ ಹಂಗೆ ಹಿಂಗೆ ಒಂಥರ ಮುಟ್ಟಕ್ಕೆ ಬರೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಸರ್. ಅವರು ಫುಲ್ಲು ಕುಡಿದ್ಬಿಟ್ಟಿದ್ರು ಡ್ರಿಂಕ್ಸು. ನಾನು ಹೋಗೋಕ್ಕೆ ಬಿಟ್ಟಿಲ್ಲ ಸರ್. ವಿಡಿಯೋ ಎಲ್ಲ ಹಂಗೆ ಇದೆ ಸರ್, ಅದರಲ್ಲಿ ಕೂಡ ವಿಡಿಯೋದಲ್ಲಿ ಒಂದು 7-8 ಜನ ಇದ್ದಾರೆ ಸರ್. ಕೊಟ್ಟಿದ್ದೀವಿ. ಇನ್ನು ಅವರು ಇನ್ನೂ ತಗೊತೀವಿ ಅಂತ ಹೇಳಿದ್ದಾರೆ ಸರ್ ಕಂಪ್ಲೇಂಟು. ಇನ್ನೂ ಏನೂ ತಗೊಂಡಿಲ್ಲ. ಇದು ನಿನ್ನೆ ಸಂಜೆ ಆಗಿರೋವಂಥದ್ದು, 4-5 ಗಂಟೆ ಒಳಗಡೆ ಆಗಿರೋದು ಸರ್. ಕೊಟ್ವೆ ಸರ್ ನಿನ್ನೆ. ಆಮೇಲೆ ಬಂದಿದ್ರು, ಇನ್ಕ್ವೈರಿ ಎಲ್ಲ ಮಾಡಿದ್ರು. FIR ತಗೊಂಡಿಲ್ಲ, ಬರ್ಸ್ಕೊಂಡಿದ್ರು ಅಷ್ಟೇ. ಯಾರನ್ನೂ ಮಾಡಿಲ್ಲ. ಹೊಡೆದಿರೋ ಹುಡುಗ ಏನೋ ಹಾಸ್ಪಿಟಲಲ್ಲಿ ಇದ್ದಾನೆ ಅಂತೆ. ಅವನೇ ಗೇಟ್ ಎಗರು ಬಿದ್ದೋಗಿರೋದು ಅವನೇ. ಅವ್ನಿಗೆ ಗಾಯ ಆಗಿದೆ. ಅವ್ನು ನಮ್ಮ ಮೇಲೆ ಉಲ್ಟಾ ಕೇಸ್ ಮಾಡಿದ್ದಾನೆ ಸರ್. ನನಗೆ ಯಾರು ಅಂತ ಪರಿಚಯನೇ ಇಲ್ಲ ಸರ್. ನಾನು ಹೊಸ್ದಾಗಿ ಬಂದಿರೋದು ಅಲ್ಲಿಗೆ. ಇಲ್ಲ ಸರ್, ಆ ಥರ ಯಾವತ್ತೂ ನಡೆದಿಲ್ಲ ಸರ್. ಯಾರು ಅಂತ ಗೊತ್ತೇ ಇಲ್ಲ ಸರ್. ಹೋಗಿ ಫುಲ್ಲು ಅವರು ಕುಡಿದ್ಬಿಟ್ಟಿದ್ದಾರಲ್ಲ ಸರ್. ಹೋಗೋ ಹುಡುಗಿನ ಇದು ಮಾಡೋಕ್ಕೆ, ಒಂಥರ ಎರಾಸ್ ಮಾಡೋಕ್ಕೆ ಬಂದಿದ್ದಾರೆ, ಮಾತಾಡೋಕ್ಕೆ, ಆ ಥರ. ಇಲ್ಲ ಈಗ ಗೊತ್ತಿಲ್ಲ ಸರ್. ಅದು ನಾನು 1 ವಾರ ಆಯಿತು ಶಿಫ್ಟ್ ಆಗಿ. ಡ್ರಿಂಕ್ಸು ಗಾಂಧಿಯಲ್ಲಿ ಅವ್ರನ್ನ ಎಷ್ಟು ತಡೆಗಟ್ತಾ ಇದ್ರು ಅವ್ರು ನಿಲ್ತಾ ಇಲ್ಲ. ಪಬ್ಲಿಕ್ ಎಲ್ಲ ತಡೆಗಟ್ತಾ ಇದ್ದಾರೆ. ಅಲ್ಲಿರೋರೆ ಸರ್. ಪಾಪ ಅವರೆಲ್ಲ ಹೆಲ್ಪ್ ಮಾಡಕ್ ಬಂದಿದ್ದಾರೆ, ಬಿಡ್ಸಕ್ಕೆ. ಅವ್ರಿಗೆ ರಿಟರ್ನ್ ಅವ್ರಿಗೆ ಹೊಡಿತಾ ಇದ್ದಾರೆ. ಅವರು ಬಂದು ನಾನು ಓಡೋಗ್ಬಿಟ್ಟೆ ಸರ್ ಒಳಗಡೆಗೆ. ಹೊಡಿಯೋಕ್ಕೆ ಅಂತ ಓಡಿ ಬಂದು ಗಲಾಟೆ ಮಾಡ್ತಾ ಇದ್ದಿದ್ದು ಅವರು. ಶಾಂತಿ ಅಂತ ನನ್ನ ಹೆಸರು.